ಇನ್ನು 6 ತಿಂಗಳ ಒಳಗೆ ಅಟ್ಲೀಸ್ಟ್ 2 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಆಗಬೇಕು ಕರ್ನಾಟಕದಲ್ಲಿ, ವಿಧಾನಸಭಾ ಕ್ಷೇತ್ರಗಳಿಗೆ. ಅದರಲ್ಲಿ ಹಿರಿಯೂರು ಒಂದು. ಸಚಿವರೂ ಆಗಿದ್ದ ಹಿರಿಯೂರಿನ ಶಾಸಕ ಸುಧಾಕರ್ ಅವರ ಮರಣದಿಂದಾಗಿ ಅಲ್ಲಿ ಬೈ ಎಲೆಕ್ಷನ್ ಮಾಡಬೇಕಾಗಿದೆ. ಕಾಂಗ್ರೆಸ್ನಲ್ಲೊಂದು ಪಾಲಿಸಿ ಇದೆ, ಕುಟುಂಬಸ್ಥರಿಗೆ ಟಿಕೆಟ್ ಅನ್ನೋದು. ಬಿಜೆಪಿ ಜೆಡಿಎಸ್ಗಳ ಮಧ್ಯದಲ್ಲಿ ನಿರ್ಧಾರ ಆಗಬೇಕು ಟಿಕೆಟ್ ಯಾರಿಗೆ ಅಂತ. ಜೆಡಿಎಸ್ ಅಂತೂ ಪ್ರಯತ್ನ ಪಡ್ತಾ ಇದೆ. ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಹೇಳಿದ್ರು, ನಮ್ಮ ಅಭ್ಯರ್ಥಿ ಕಣಕ್ಕಿಳಿಬೇಕು ಅನ್ನುವ ಅಪೇಕ್ಷೆ ಇದೆ ಅಂತ. ಅವರೀಗಾಗಲೇ ಬಿಜೆಪಿ ಹೈಕಮಾಂಡ್ಗೆ ಮನವಿಯನ್ನು ಮಾಡಿದ್ದಾರಂತೆ. ಇನ್ನು ಒಂದು ಪ್ರಶ್ನೆ ಬಂತು, ಸ್ವತಃ ಕುಮಾರಸ್ವಾಮಿ ಅವರೇ ಹಿರಿಯೂರಿನಿಂದ ನಿಂತ್ಕೊಂಡ್ಬಿಡ್ತಾರ ಅಂತ ಸ್ಪಷ್ಟವಾಗಿ ನಿರಾಕರಿಸಿದ್ರು ಅವರು ಅದನ್ನು. ಹಿರಿಯೂರು ನಾವು ನಮ್ಮ ಪಕ್ಷದಿಂದ ನಿಲ್ಲಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಇದೆ. ಬರೀ ಬೈ ಎಲೆಕ್ಷನ್ನು ಆ ಎಲೆಕ್ಷನ್ ಈ ಎಲೆಕ್ಷನ್ ನಿಲ್ಲದೆ ಕೆಲಸನ, ಆ ಪ್ರಶ್ನೆ ಇಲ್ಲ. ಈಗ ನಾನು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಮಂತ್ರಿ ಏನಿದ್ದೇನೆ, ಹಲವಾರು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥದ್ರ ಕಡೆ ನನ್ನ ಗಮನ. ಅದ್ರ ಜೊತೆಗೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಪಕ್ಷದ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಈಗಾಗಲೇ. ನಾವು ನಮ್ಮ ಪಕ್ಷದ ಅಭ್ಯರ್ಥಿನ ನಿಲ್ಲಿಸಬೇಕು ಅಂತ ನಮ್ಮ ಅಭಿಪ್ರಾಯ ಇದೆ. ಇದು ವರಿಷ್ಠರಿಗೆ ನಾವು ಈಗಾಗಲೇ ಹೇಳಿದ್ದೇವೆ. ಜನತಾದಳದ ಈಗ ಯಾಕೆಂದರೆ ವೋಟ್ ಬ್ಯಾಂಕು ನಾವು ನೋಡ್ತೇವೆ, ಅಲ್ಲಿ ಕಾಂಗ್ರೆಸ್ ಮತ್ತು JDSನ ವೋಟ್ ಬ್ಯಾಂಕ್ಗಳು ಅವೆರಡಕ್ಕೂ ಕೂಡ ಮೊದಲಿಂದನೂ ಕೂಡ ಚುನಾವಣೆಗಳಲ್ಲಿ ಸಂಘರ್ಷಗಳು ನಡೀತಾ ಇರೋದ್ರಿಂದ ನಾವೇ ಈ ಸಲ ನಮಗೆ JDSಗೆ ಕೂಡ ಒಂದು ಸ್ಥಾನ ಬಿಟ್ಟುಕೊಡಿ ಅಂತಕ್ಕಂಥದ್ದು ನಮ್ಮ ವೈಯಕ್ತಿಕ ಒತ್ತಾಯ ಇದೆ. ಸುಳ್ಳು ಇನ್ನು ಆ ಥರ ಯಾವುದೂ ಕೂಡ ಇದಿಲ್ಲ. 10 ಜನದ ಒಂದು ಸಮಿತಿನೂ ಕೂಡ ಮಾಡಿ ಅದರಲ್ಲಿ ನೀವೆಲ್ಲ ಒಂದು ತೀರ್ಮಾನ ಕೊಡಿ, ನೀವು ಹೇಳಿದ ರೀತಿಯಲ್ಲಿ ಅಭ್ಯರ್ಥಿ ಹಾಕೋಣ ಅಂತಕ್ಕಂಥದ್ದನ್ನ ನಮ್ಮ ವರಿಷ್ಠರಿಗಾಗಲೇ ಅಲ್ಲಿಯ ಎಲ್ಲ ಒಂದು ಕಾರ್ಯಕರ್ತರಿಗೆ ಮುಖಂಡರನ್ನ ಹೇಳಿದ್ದಾರೆ. ಖಂಡಿತ ಅವರೆಲ್ಲರೂ ಕೂಡ ಆ ಮನಸ್ಥಿತಿಯಲ್ಲಿ ಇದ್ದಾರೆ. ಪ್ರಮುಖ ವಿಪಕ್ಷ ಬಿಜೆಪಿ ತನ್ನ ಆಂತರಿಕ ಗೊಂದಲಗಳಲ್ಲೇ ಮುಳುಗಿರುವಾಗ ಹಿರಿಯೂರು ಬೈ ಎಲೆಕ್ಷನ್ಗೆ ಅಭ್ಯರ್ಥಿ ಹುಡುಕಬೇಕು. ಕಳೆದ ಸಲ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಪೂರ್ಣಿಮಾ ಅವರು ಈಗ ಕಾಂಗ್ರೆಸ್ನಲ್ಲಿದ್ದಾರೆ. ಅಂತ ಹೊತ್ತಿನಲ್ಲಿ ಜೆಡಿಎಸ್ನಿಂದ ಟಿಕೆಟ್ಗೆ ಬೇಡಿಕೆ. ಎರಡು 2013ರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ 2ನೇ ಸ್ಥಾನ ಪಡೆದಿತ್ತು ಎ ಕೃಷ್ಣಪ್ಪನವರು ಸ್ಪರ್ಧೆ ಮಾಡಿದಾಗ. 2018 ಮತ್ತು 2023ರ ಚುನಾವಣೆಯಲ್ಲಿ ಜೆಡಿಎಸ್ 3ನೇ ಸ್ಥಾನದಲ್ಲಿದೆ. ಆವರೇಜ್ ಒಂದು 40,000 ವೋಟ್ ತಗೊಳುತ್ತೆ ಹಿರಿಯೂರಿನಲ್ಲಿ ಜೆಡಿಎಸ್. ಬಿಜೆಪಿಯಲ್ಲಿ ಬೈ ಎಲೆಕ್ಷನ್ಗೆ ಟಿಕೆಟ್ ನೀಡುವ ಸಂಬಂಧ ಆರ್ ಅಶೋಕ್, CT ರವಿ ಮತ್ತು ಗೋವಿಂದ ಕಾರಜೋಳರ ಸಮಿತಿ ರಚನೆಯಾಗಿದೆ. ಇನ್ನು ಕರ್ನಾಟಕ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಅವರು ಬೆಂಗಳೂರಿನಲ್ಲಿದ್ದಾರೆ. ಹಿರಿಯೂರು ಟಿಕೆಟ್ಗೆ ಜೆಡಿಎಸ್ನ ಬೇಡಿಕೆಯ ಬಗ್ಗೆ ಪ್ರಶ್ನಿಸಿದಾಗ ನಾಳೆ ಚರ್ಚೆ ಮಾಡ್ತೀವಿ ಅವರ ಜೊತೆಗೆ ಅಂದ್ರು.
कमेटी तो एक शरीर होता है, हमारी उनकी तो लगातार बातचीत होती है और हम लगातार उनके संपर्क में रहते हैं, हर चुनाव में रहते हैं, चुनाव न हो तो भी रहते हैं। हमने अपनी ओर से 3 सदस्यीय कोऑर्डिनेशन कमेटी बना भी दी है, जिसमें हमारे 3 वरिष्ठतम कार्यकर्ताओं को शामिल किया गया है। माननीय प्रदेश अध्यक्ष विजेंद्र येदियुरप्पा जी, माननीय लीडर ऑफ अपोजिशन आर अशोक जी और हमारे केंद्रीय कैबिनेट मंत्री माननीय प्रहलाद जोशी जी। हमने इन 3 लोगों को उस कोऑर्डिनेशन कमेटी में नामित किया है। सर उसके साथ साथ बाई इलेक्शन भी आ रहे हैं सर। हिरियूर में जेडीएस इस बार टिकट मांग रही है, बीजेपी का क्या स्टैंड होगा सर? आप बातचीत के लिए तैयार हैं? हमारे और उनके बीच की लगातार बातचीत चलती है। कल भी हमारे अध्यक्ष माननीय कुमार स्वामी जी के साथ बैठने वाले हैं 11 बजे। वो दोनों मिल करके जो तय करेंगे तब हम लोग उस पर निर्णय लेंगे। वो लड़ने वाले हैं नहीं लड़ने वाले हैं, ये सूचना के आदान प्रदान का स्वयं का रास्ता हो। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.